ಫೈನಲಿ ವಿ ಆರ್ ರೆಡಿ. ದರ್ಶನ ಮುಗಿಸ್ಕೊಂಡು ಇಲ್ಲ ತಗೊಳ್ಳಿ ಅಂತ ನನ್ನ ಹೊಸ ಫ್ರೆಂಡ್. ನಾವು ಅಮ್ಮಂಗೆ ನಾನು ಒಬ್ಬನೇ ಮಗ ಗುರು, ಮೊಸ್ಲೆ ಗಿಸ್ಲೆ ಐತಾ ಗುರು. ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ಟ್ರಾವೆಲ್ ಲಾಗ್. ನನ್ನ ಮಗಳ ಜೊತೆ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. 10:45 ಆಗಿದೆ, ಬಸ್ ಹೊರಟಿದೆ. ರೇಸ್ ಕೋರ್ಸ್ ರೋಡ್ ಹತ್ರ ಇದ್ದೀವಿ. ನಿದ್ದೆ ಅಂತೂ ಚೆನ್ನಾಗಿ ಬರ್ತಾ ಇದೆ. ನಿದ್ದೆ ಬಂದಿಲ್ಲ ನಿನಗೆ? ಶಿ ಈಸ್ ಸೋ ಎಕ್ಸೈಟೆಡ್. ಎಲ್ಲೋ ಹೊಸ ಜಾಗಕ್ಕೆ ಬಂದುಬಿಟ್ಟಿದ್ದೀವಲ್ಲ ಅನ್ನೋ ಥರ ಶಿ ಈಸ್ ಸೋ ಎಕ್ಸೈಟೆಡ್. ನೋಡೋಣ ಎಷ್ಟೊತ್ತಿಗೆ ಮಲ್ಕೋತಾಳೆ ಅಂತ. ಸ್ವಲ್ಪ ನೀಟಾಗೇ ಇದೆ. ನಾವು 3 ಮೆಂಬರ್ಸಿಗೆ ಫ್ರೆಶ್ ಆಗೋಕ್ಕೆ 500 rupees ತೊಗೊಂಡಿದ್ದೀವಿ. ಮೇಯ್ನ್ ಬೇಕಾಗಿರೋದು ವಾಶ್ರೂಮ್. ನೀಟಾಗೇ ಇದೆ, ಲಕ್ಕೀಲಿ. ಸೊ ಫೈನಲಿ ವಿ ಆರ್ ರೆಡಿ ಟು ಗೋ ಫಾರ್ ದರ್ಶನ. ನಾವಿವಾಗ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅನ್ನೋ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಯ್, ಸೇ ಹಾಯ್. ಈ ಶಾರ್ಟ್ ಈ ಥರ ಬುಡಿ ಕೊಟ್ಟ ಮೇಲೆ ಶಾರ್ಟ್ ಹೇರ್ಸ್ ಆಗ್ಬಿಟ್ಟು ಅವಳಿಗೆ ಫ್ರಾಕ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ. ಈ ಥರ ಬಾಯ್ ಬೇಬಿ ಬಟ್ಟೆಗಳು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆಯವರು ಫುಲ್ ಪಂಚೆ ಹಾಕೊಂಡು ಮಿಂಚ್ತಾ ಇದ್ದಾರೆ. ಮಿಂಚಿಂಗ್ ಬಾಯ್. ದಿ ಬೇಸಿಕ್ ರಿಚುವಲ್ ಫ್ಲಾಸ್ ಆ್ಯಂಡ್ ಕುಂಕುಮ ರೆಡಿ ಆಯಿತು. ಸೊ ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ಟೆಂಪಲ್. ಸೊ ಈಗ ದರ್ಶನಕ್ಕೆ ಹೋಗಬೇಕು. 8 ಗಂಟೆಗೆ ಬಿಟ್ಟಿದ್ದಲ್ಲಿ. ಇಟ್ಸ್ ಆಲ್ಮೋಸ್ಟ್ 8:30 ನಾವು. ಸೊ ಇಲ್ಲಿ ಒಬ್ರಿಗೆ 150 ರೂಪಾಯಿ ಅಂತೆ. 5 ದೇವಸ್ಥಾನ ತೋರಿಸ್ತಾರಂತೆ. ಇನ್ನೂ ದರ್ಶನನೇ ಆಗಿಲ್ಲ, ಆಗಲೇ ನೆಕ್ಸ್ಟ್ ಪ್ಲ್ಯಾನ್ಗಳು. ಫುಲ್ ಮಾರ್ಕೆಟಿಂಗ್ ಗೈಸ್ ಇಲ್ಲಿ. ದೊಡ್ಡ ದೇವಸ್ಥಾನ, ಬಿಗ್ ಎಂಟ್ರಿ. ಫಸ್ಟ್ ಟೈಮ್ ನಾವು 3 ಜನ. ನಿಮ್ಮದು ಎಷ್ಟನೇ ಸಲಮ್ಮ? ನಂದು ಸೆಕೆಂಡ್ ಟೈಮ್ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಾವು ಫಸ್ಟ್ ಟೈಮ್. ನನ್ನ ಮಗಳು ಫಸ್ಟ್ ಟೈಮ್ ಗೈಸ್. ಫಸ್ಟ್ ಟೈಮ್ ನಾನು ಈ ಟೆಂಪಲ್ ನೋಡ್ತಾ ಇರೋದು. ಮೈ ಗಾಡ್, ಇಷ್ಟು ದೊಡ್ಡ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ದಿಸ್ ಈಸ್ ಸೋ ಅಮೇಝಿಂಗ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಕೂಡ ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಚಿಚಿ, ಆರ್ ಯು ಎಕ್ಸೈಟೆಡ್? ಸೊ ಇವಳನ್ನ ಎತ್ಕೊಂಡು ಓಡಾಡೋಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ, ಕ್ಯಾರಿ ಬ್ಯಾಗ್ ಎತ್ಕೊಂಡೆ. ರಾಯರ ದರ್ಶನ ಪಡೆದು ನನ್ನ ಫಸ್ಟ್ ವಿಡಿಯೋ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಯರ ಆಶೀರ್ವಾದ ಜೊತೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿವಸ ಬರೀ ಶಾರ್ಟ್ಸಲ್ಲಿ ಮಾತ್ರ ನನ್ನ ವೀಡಿಯೋಸ್ ನೋಡ್ತಾ ಇದ್ರಿ. ಇನ್ನು ಮುಂದೆ ಲಾಂಗ್ ವಿಡಿಯೋಗಳಲ್ಲೂ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ. ಥ್ಯಾಂಕ್ ಯು. ಈಗ ನಾವು ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋಗಿ ದೀಪ ಹಚ್ಬಿಟ್ಟು ಬರಬೇಕಂತೆ. ಟೆಂಪಲ್ ರೈಟ್ ಸೈಡಿಗೆ ಇದಿದೆ, ಪುಷ್ಕರಣಿ ನದಿ. ಅಲ್ಲಿ ಹೋಗ್ತಾ ಇದ್ದೀವಿ. ಟೆಂಪಲ್ ರೈಟ್ ಸೈಡಿಗೆ ಇದಿದೆ. ಅಲ್ಲೋಗಿ ದೀಪ ಹಚ್ಬಿಟ್ಟು ಆಮೇಲೆ ಫಸ್ಟ್ ಮಂಚಲಮ್ಮ ಟೆಂಪಲ್ಗೆ ಹೋಗ್ತೀವಿ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ರಾಯರ ದರ್ಶನ ಪಡಿಬೇಕು ಅಂತ ಹೇಳ್ತಾರೆ. ಬಿಕಾಸ್ ಫಸ್ಟು ಮಂಚಲಮ್ಮ ಇಲ್ಲಿದ್ದು, ಅದಾದಮೇಲೆ ರಾಯರಿಗೆ ಅವರು ಜಾಗ ಕೊಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟು ಅವ್ರ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡೋಣ. ಇಲ್ಲಿದ್ದಾರೆ ನೋಡಿ ಅಟ್ಯಾಕರ್ಸ್. ತಗೊಳ್ಳಿ ಅಂತ ಫುಲ್ ಮಾರ್ಕೆಟಿಂಗ್ ಗಾಯ್ಸ್ ಇಲ್ಲಿ. ಹೀಗೆ ದೀಪ ಹಚ್ಚದ? ನಾವೆಲ್ಲ ಒಂದೇ ಫ್ಯಾಮಿಲಿ, ಒಂದು ಸಾಕು. ಅವರು ಹೆಣ್ಮಕ್ಳೆ ಬಿಡಿ, ಬೇಡ. ಎಷ್ಟು? ಒಂದು ಸಾಕು. ಬಿಡ್ತಾನೆ ಇಲ್ಲ. ತಗೊಳ್ಳಿ ಅಂತ ಫುಲ್ ಅಟ್ಯಾಕಿಂಗ್. ನಾವು ಫುಲ್ ರನ್ನಿಂಗ್ ರೇಸಲ್ಲಿ ಓಡ್ಕೊಂಡು ಬಂದ್ಬಿಟ್ಟು ಸಾಕು ಒಂದು ದೀಪ ಎಂತಕ್ಕೆ, ನಮಗೆ ಬೇಡ ಅಂದ್ರೂ ಅವ್ರು ಸುಮ್ಮನೆ ತಂತಂದು ಕೈಗೆ ಕೊಡ್ತಾರೆ. ನದಿಲಂತೂ ನೀರಿಲ್ಲ, ಅಲ್ಲೆಲ್ಲೋ ಒಂದು ಸ್ವಲ್ಪ ನೀರಿದೆ. ನಿಮ್ಗೆ ಗಿಣಿದು ಫೋಟೋ ತಗೋಬೋದಾ? ಇಲ್ಲಿ ನೋಡಿ, ಹೊಸ ಫ್ರೆಂಡ್. ದಿಸ್ ಇಸ್ ಸೋ ಕ್ಯೂಟ್. ಚಿಚಿ ಇಲ್ಲಿ ನೋಡಿ, ಇಲ್ಲಿ ಗಿಣಿ. ಚಿಚಿ ಇಲ್ಲಿ ಗಿಣಿ.
ನೋಡಿ ನನ್ನ ಹೊಸ ಫ್ರೆಂಡ್, ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಇಲ್ಲೊಬ್ರು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೀವು? ಮಾಡ್ಕೋತಾರಂತೆ. ನೀವು ನನ್ನ ವಿಡಿಯೋಸ್ ನೋಡ್ತೀರಾ? ಓಕೆ, ಥ್ಯಾಂಕ್ ಯು. ಮೊದಲಿಗೆ ನಾವಿಲ್ಲಿ ಮಂಚಾಲಮ್ಮ ಟೆಂಪಲಿಗೆ ಬಂದಿದ್ದೀವಿ. ಇಲ್ಲೇನೋ ವಿಡಿಯೋಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಶೂಟಿಂಗ್ ಏನಾದರೂ ಮಾಡ್ತಾರಾ? ಮಗು ಇರೋದಕ್ಕೋಸ್ಕರ ನಮಗೆ ಡೈರೆಕ್ಟ್ ಎಂಟ್ರಿ ಬಿಟ್ಟಿದ್ದಾರೆ. ಎಲ್ಲೋದ್ರೂ ಅಡ್ವಾಂಟೇಜ್. ತಿರುಪತಿಗೆ ಹೋದ್ರು ಅಡ್ವಾಂಟೇಜ್. ಆಲ್ ಕ್ರೆಡಿಟ್ಸ್ ಟು ಚಿಚಿ ಪಾಪ. ಥ್ಯಾಂಕ್ ಯು ಬಗ್ಲೆ. ಆ್ಯಕ್ಚುಲಿ ಒಬ್ರನ್ನ ಮಾತ್ರ ಬಿಡೋದು, ಮಗು ಇರೋರು ಒಬ್ರನ್ನ ಮಾತ್ರ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮ 3 ಜನನೂ ಬಿಟ್ಟಿದ್ದಾರೆ. ದೇವಸ್ಥಾನದ ಒಳಗಡೆ ಡೈರೆಕ್ಟಾಗಿ ಬಂದಿದ್ದೀವಿ. ಮಗು ಇದೆ ಅಂತ ಹೇಳಿಬಿಟ್ಟು ನನಗೆ ಡೈರೆಕ್ಟ್ ದರ್ಶನ ಬಿಟ್ಟರು. ಹಸ್ಬೆಂಡ್ ಮತ್ತು ಅತ್ತೆ ಅಲ್ಲಿ ರೌಂಡ್ಸ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ದೇವರು ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿದ ತಕ್ಷಣ. ಕ್ಯಾಮ್ರಾ ಕಿತ್ಕೊಂಡ್ಬಿಟ್ಟಿದ್ರು ನಂದು. ನಂಗೆ ಗೊತ್ತಿರಲಿಲ್ಲ ಕ್ಯಾಮ್ರಾ ಹೊರಗಡೆ ಇಟ್ಟು ಬರಬೇಕು ಅಂತ. ಕೈಲೇ ಇಟ್ಕೊಂಡು ಬಂದುಬಿಟ್ಟಿದ್ದೆ. ಆಮೇಲೆ ಕ್ಯಾಮ್ರಾ ಯೂಸ್ ಮಾಡಬಾರ್ದು ಅಂತ ತೆಗೆದು ಇಟ್ಕೊಂಡಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಏನು ಫುಟೇಜಸ್ ತೊಗೊಂಡಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಂಡು ಬಂದೆ. ಚೀಚಿ ಪಾಪ ದರ್ಶನ ಮಾಡ್ದಮ್ಮ. ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಮಲಗಿಸ್ಬೇಕು, ಸರಿ ತಿನ್ನಿಸ್ಬೇಕು. ದರ್ಶನ ಆಗಿದ ತಕ್ಷಣ ಒಂದು ಕಡೆ ವ್ಯವಸ್ಥೆ ಮಾಡಬೇಕು ಅವಳಿಗೆ. ಹೇಗನ್ನಿಸ್ತು? ಫುಲ್ಲು ಗೂಸ್ ಬೌನ್ಸ್ ಮೂಮೆಂಟ್ಸು. ನಮ್ಮತ್ತೆ ಇನ್ನೂ ಅಪ್ಲಿಕೇಶನ್ ಹಾಕ್ತಾನೇ ಇದ್ದಾರೆ. ನೋಡಿದೆ. ಇಲ್ಲೊಂದು ಚಿಕ್ಕ ಹೋಟೆಲಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಅಶ್ವಾಗ್ತಿದೆ. ಇಡ್ಲಿ ವಡೆ ತೊಗೊಂಡಿದ್ದೀವಿ. ಫಸ್ಟ್ ನಾವು ತಿನ್ನೋಕ್ಕೂ ಮುಂಚೆ ನನ್ನ ಮಗಳಿಗೆ ಸರಿ ಮಾಡಬೇಕು. ಸರಿ ಹೇಗೆ ಮಾಡ್ತೀವಿ ಇಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಒಂದು ಗ್ಯಾಸ್ ಇಟ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಈ ಥರ ಗ್ಯಾಸ್ ಕ್ಯಾರಿ ಮಾಡ್ತೀನಿ ನನ್ನ ಮಗಳಿಗೆ ಸರಿ ಮಾಡ್ಕೊಳ್ಳೋಕ್ಕೆ. ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಇದು ರಾಗಿ ಸರಿನ ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟು ಸರಿಗೆ ರೆಡಿ ಮಾಡ್ಕೊಳ್ಳೋಣ. ಟಿಫನ್ ಆಯಿತು. ಸ್ವಲ್ಪ ಕಮ್ಮಿ ತಿನ್ನಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಈಗ ಇಲ್ಲಿ 5 ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಚೌಕಾಸಿ ಮಾಡಿ 150ರಿಂದ 100 ರೂಪಾಯಿಗೆ ಇಳಿಸಿದ್ದಾರೆ ಒಬ್ರಿಗೆ. ಸೊ 5 ದೇವಸ್ಥಾನಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ದಿವಸ ಆಗಿತ್ತು ಆಟೋದಲ್ಲಿ ಈ ಥರ ಹೋಗಿ. ಫಸ್ಟ್ ಸ್ಟಾಪ್ ಬಂದಿರೋದು ಅಭಯ ಆಂಜನೇಯ ಟೆಂಪಲ್ಲು. ಈಗ ಸೆಕೆಂಡ್ ಪ್ಲೇಸಿಗೆ ಬಂದಿದ್ದೀವಿ. ದಟ್ ಈಸ್ ಪಂಚಮುಖಿ ಆಂಜನೇಯ ಟೆಂಪಲ್. ಇದು ಪಂಚಮುಖಿ ಪಾದರಕ್ಷೆಗಳು. ಇದೇನಿದು? ಆಂಜನೇಯ ಪಾದ. ಹಾಸಿಗೆ ಮತ್ತು ದಿಂಬು ಅಂತ ಇದೆ. ಮೇ ಬಿ ದೇವ್ರದ್ದು ಹಾಸಿಗೆ ಮತ್ತು ದಿಂಬು ಅಂತ ಹಾಕಿದ್ದಾರೆ ಅನಿಸುತ್ತೆ. ಇಲ್ಲಿ ಏನಾದರೂ ಹರಿಸ್ಕೊಂಡು ಈ ಥರ ಮನೆ ಕಟ್ಟಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಯಜಮಾನ್ರು ಆಲ್ರೆಡಿ ಕಟ್ತಾ ಇದ್ದಾರೆ. ಇಲ್ಲಿ ಬಂಡೆ ಒಳಗಡೆನೇ ಆಂಜನೇಯ ಸ್ವಾಮಿ ಇದು ಮೂರ್ತಿ ಬಂದಿದೆ. ಬಂಡೆ ಒಳಗಡೆ ಮೂಡಿದೆ. ಅದಕ್ಕೆ ಇವತ್ತು ಬೆಳ್ಳಿ ಕವಚ ಹಾಕಿ ದರ್ಶನಕ್ಕಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಕೋತಿಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇಲ್ಲಿ. ಭಯ ಆಗ್ತಿದೆ ಇಲ್ಲಿ ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ. ಎಲ್ಲ ರೌಡಿ ಕೋತಿಗಳೇ ಇದೆ ಇಲ್ಲಿ. ಹಾಗೆಲ್ಲ ಹೇಳ್ಬಾರ್ದು ಆಂಜನೇಯ ಸ್ವಾಮಿ. ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ 16ನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದಿದ್ರು. ರಾಘವೇಂದ್ರ ಸ್ವಾಮಿಗಳು ಬಂದ ಮೇಲೆ ಯಮನ ಹತ್ರ ಅನುಗ್ರಹ ತಗೊಂಡು ಪಂಚಮುಖ ಅಂಜನ ಸಂವತ್ಸರ 12 ವರ್ಷದಲ್ಲಿ ತಪಸ್ಸು ಮಾಡಿದ್ರು. ಆ ತಪಸ್ಸು ಮಚ್ಚ 5 ಮುಖದಲ್ಲಿ ಅಂಜನ ಸ್ವಾಮಿ ಅಲ್ಲೇ ಗುರುಗಳಿಗೆ ಪ್ರತ್ಯಕ್ಷ ಆಗಿದ್ರು. ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮೀದೇವಿ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದವನಾಗಿದ್ರ. ತಾಯಿ ಮುಖಗಳು ಗರ್ಭಗಳಲ್ಲಿ ಶಂಕು ಚಕ್ರ ಕಾಣಿಸುತ್ತಾ ದೇವಿ ನೋಡಿ. ತೋರ್ಸೊಬ್ಬ ಶಂಕು ಚಕ್ರ, ಶಂಕು ಚಕ್ರ ಗಜ ಕಮಲಾಸದಿಂದ ಯಾರು ದರ್ಶನ ಕೊಟ್ಟಿದ್ರೆ ಮಹಾಲಕ್ಷ್ಮೀದೇವಿ ಯಾರಿಗೆ ತರದಲ್ಲ ತಾನಿಗೆ ಬಂದು ಉದ್ಭವ ಮಾಡಿ ತರಿಸಿದೇವಿ. ಮಹಾಲಕ್ಷ್ಮೀ ದೇವದನ್ನೋ ವರದಕ್ಷಿ ಆಯ್ತು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಗೈಸ್ ಕೇಳಿಸ್ಕೊಂಡ್ರ? ರಾಘವೇಂದ್ರ ಸ್ವಾಮಿ ತಪಸ್ ಮಾಡಬೇಕಾದ್ರೆ ಆಂಜನೇಯ ಸ್ವಾಮಿ ಅವರು ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟಿದಂತೆ.
ಹಾಗೆ ಇಲ್ಲಿ ಲಕ್ಷ್ಮೀ ದೇವಿಯವರ ಆಶೀರ್ವಾದ ಪಡೆದು ಇಲ್ಲಿ ಅವರು ತಪಸ್ಸು ಮಾಡಿದ್ರು ಅಂತ ಅರ್ಚಕರು ಹೇಳ್ತಾ ಇದ್ರು. ಸೊ ತಾಯಿ ನೋಡಿದೆ ತುಂಬ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು ತಾಯಿದು, ಲಕ್ಷ್ಮೀ ದೇವಿದು ಅಲ್ವೇನ್ರಿ? ಚೆನ್ನಾಗಿತ್ತು, ಚೆನ್ನಾಗಿತ್ತು, ಯುನೀಕ್ ಆಗಿದೆ. ಈ ಥರ ಪ್ಲೇಸ್ಗಳೆಲ್ಲ ಸಿಕ್ಕಾಪಟ್ಟ ಯುನೀಕ್ ಆಗಿದೆ. ಆ್ಯಂಡ್ ಇದು ರಾಯಚೂರು ಜಿಲ್ಲೆ, ಎಂಥದೋ ಊರು, ಯಾವುದಂತ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಗೈಸ್, ಇವಾಗ ಏಕಶಿಲಾ ಬೃಂದಾವನ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ದರ್ಶನ ಆಯಿತು. ನೆಕ್ಸ್ಟ್ ಈಗ ನಾವು ಬಂದಿರೋದು ಬಿಚ್ಚಲಮ್ಮ ದೇವಸ್ಥಾನ. ಸಿಕ್ಕಾಪಟ್ಟೆ ಬಿಸಿಲಿದೆ. ಎಲ್ಲರೂ ಇದೇ ನಾರ್ಮಲ್, ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲೇ ಪೀಕ್ ಲೆವೆಲ್ ಬಿಸಿಲಿದೆ ಆಲ್ರೆಡಿ. ನಾನು ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ, ಬಿಸಿಲು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿದ್ರೆ ಏನಿದೆ ನೋಡಿ, ನದಿಯಲ್ಲಿ ಮೊಸಳೆಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಅಮ್ಮಗೆ ನಾನು ಒಬ್ಬನೇ ಮಗ ಗುರು, ಮೊಸಳೆ ಗಿಸ್ಲೆ ಐತಾ ಗುರು ನೀರಲ್ಲಿ ಗುರು. ಇದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ನೋಡಿ ಗೈಸ್, ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದಾರಂತೆ. ಜಸ್ಟ್ ಸಿ ದಿಸ್. ರಾಘವೇಂದ್ರ ಸ್ವಾಮೀಜಿ ನೆವರ್ ಯೂಸ್ ಟು ಸೈನ್ ಆಸ್ ರಾಘವೇಂದ್ರ, ಹಿ ಯೂಸ್ ಟು ಸೈನ್ ಆಸ್ ಶ್ರೀ ರಾಮಚಂದ್ರ, ಹೀಸ್ ಆರಾಧ್ಯ ಮೂರ್ತಿ. ದಿಸ್ ಈಸ್ ದೇವನಗಿರಿ ಲಿಪಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಹಿ ಮತ್ತು ಮೂಲ ಭಾವಚಿತ್ರ ದೊರೆಯುತ್ತದೆ ಅಂತ ಬರೆದಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿತ ಶ್ರೀ ಪಾಂಡುರಂಗ ವಿಠ್ಠಲನ ವಿಗ್ರಹ. ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದ ವಿಗ್ರಹ. ಆಂಜನೇಯ ಇದೆ, ನಾಗದೇವರು. ಮತ್ತೆ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. 2 ಗಂಟೆಗೆ ಆಲ್ರೆಡಿ ದೇವಸ್ಥಾನ ಕ್ಲೋಸ್ ಆಗಿದೆ. ಊಟಕ್ಕೆ ಹೋಗೋದ ಏನು ಅಂತ ಯೋಚನೆ ಮಾಡ್ತಾ ಇದ್ದೀವಿ. 4:15ಗೆ ಆ್ಯಕ್ಚುಲಿ ನಮಗೆ ರಿಟರ್ನ್ ಬಸ್ ಇರೋದು. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕು. ಟೈಮಿಗೆ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಹೊರಡ್ತಾ ಇದ್ದೀವಿ. 4:15ಗೆ ಬಸ್ ಇದೆ. ಸೊ ಊಟ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಡೋಕ್ಕೆ ಕರೆಕ್ಟ್ ಟೈಮ್ ಆಗುತ್ತೆ. ಬೈ ಮಾಡು ಚಿಚ್ಚಿ, ಬೈ ಮಾಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ 20 ಮಿನಿಟ್ಸಲ್ಲಿ ಬಸ್ ಬರುತ್ತೆ. ಪಟ 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 ಅಂತ ತಿನ್ಕೊಂಡು ಹೊರಡೋದು. ಇದು AC ಬುಕ್ ಮಾಡಿಬಿಟ್ಟಿದ್ದಾರೆ. ಓಪನ್ ಇಲ್ಲ, ನೋ ಕಿಟಕಿ ಓಪನ್. ಹಾಯ್ ಚಿಚಿ, ಹಾಯ್. ಖುಷಿ ಆಯಿತಾ? ಬ್ಯಾಕ್ ಟು ಬ್ಯಾಂಗ್ಳೂರ್. ಮತ್ತು ನಾವು ನಮ್ಮ ಊರಿನ ಕಡೆ ಪಯಣ. ಮಿಡ್ ನೈಟು. ಎಷ್ಟು ಗಂಟೆ ಮಿಡ್ ನೈಟು? 11 ಮುಕ್ಕಾಲು 12 ಗಂಟೆಗೆ ಹೋಗುತ್ತೆ. ಟ್ರಿಪ್ ಮುಗೀತು. ಬಾಯ್.